ವಿಕ್ರಾಂತ್ ಹೊರಟು ತಕ್ಷಣ ನಿಶ್ಚಿತ ನೇರವಾಗಿ ಹೋಟೆಲ್ಗೆ ಹೋಗದೆ ಒಂದು ಶಾಪಿಂಗ್ ಮಾಲ್ಗೆ ಹೋದ್ಲು. ಅಲ್ಲಿ ಒಂದು ಟ್ರಾಲಿ ಬ್ಯಾಗ್ ಬಟ್ಟೆಗಳು ತನಗೆ ಬೇಕಾದ ಪರ್ಸ್ನಲ್ ವಸ್ತುಗಳನ್ನ ತೊಗೊಂಡ್ಲು. ಆಮೇಲೆ ಹೋಟೆಲ್ಗೆ ಹೊರಟೋದ್ಲು. ಕಾಲ ತುಂಬ ವೇಗವಾಗಿ ಕಳೆದೋಯ್ತು. ನಿಶ್ಚಿತ ತೈವಾನ್ ತಲುಪಿ 1 ತಿಂಗಳು ಕಳೆದು ಹೋಗಿತ್ತು. ಅಂದರೆ 1 ತಿಂಗಳಿಂದ ಅವಳು ತನ್ನ ಫ್ಯಾಮಿಲಿಗೆ ದೂರ ಇದ್ದಾಳೆ. ತನ್ನ ಫೋನನ್ನು ಸ್ವಿಚ್ ಆನ್ ಕೂಡ ಮಾಡಿಲ್ಲ. ಯಾಕಂದರೆ ತನ್ನ ಫೋನ್ ಆನ್ ಮಾಡಿದ ಮರುಕ್ಷಣ ತಾನು ಎಲ್ಲಿದ್ದೀನಿ ಅಂತ ರವೀಂದ್ರ ಪತ್ತೆ ಹಚ್ಚಿಬಿಡ್ತಾನೆ. ಅದಕ್ಕೆ ತನ್ನ ಫೋನ್ ಆನ್ ಮಾಡೋದಕ್ಕೂ ಭಯಪಟ್ಟಳು. ನಿಶ್ಚಿತ ಮುಂದೆ ಈಗ ಒಂದು ದೊಡ್ಡ ಸಮಸ್ಯೆ ಬಂದು ನಿಂತಿದೆ. ತನ್ನ ಹತ್ರ ಇದ್ದ ದುಡ್ಡು ನೀರಿನ ಥರ ಖರ್ಚಾಗಿ ಹೋಗ್ತಿದೆ. 1 ತಿಂಗಳಲ್ಲೇ ತುಂಬ ಖರ್ಚು ಮಾಡಿಬಿಟ್ಟಿದ್ದಾಳೆ. ತುಂಬ ಕಡಿಮೆ ಹಣ ಮಾತ್ರ ಈಗ ಅವಳ ಹತ್ರ ಉಳಿದಿದೆ. ಆ ಸಮಸ್ಯೆ ಮುಂದೆ ಅವಳಿಗೆ ಬೇರೆ ಯಾವುದೇ ವಿಷಯ ದೊಡ್ಡದಾಗ ಅನ್ನಿಸ್ಲಿಲ್ಲ. ಅದಕ್ಕೆ ಬೇರೆ ವಿಷಯಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಳ ತಲೆಯಲ್ಲಿ ಜಾಗ ಇರಲಿಲ್ಲ. ಆ ದುಬಾರಿ ಹೋಟೆಲ್ನಲ್ಲಿ 1 ತಿಂಗಳಿಂದ ಇರ್ತಿದ್ದಾಳೆ. ನಿಶ್ಚಿತ ಹೋಟೆಲ್ ಬಾಡಿಗೆಗೆ ತನ್ನ ಊಟಕ್ಕೆ ತುಂಬ ಖರ್ಚು ಮಾಡಿಬಿಟ್ಟಿದ್ದಾಳೆ. ನಾನು ಹೇಗೆ ಖರ್ಚು ಮಾಡಿಬಿಟ್ಟೆ, ಇಷ್ಟೊಂದು ಬುದ್ಧಿ ಇಲ್ಲದ ಹಾಗೆ ಹೇಗೆ ಖರ್ಚು ಮಾಡಿಬಿಟ್ಟೆ ನಿಶ್ಚಿತ ಅಂತ ತನ್ನನ್ನು ತಾನೇ ಬೈದುಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಅವಳಿಗೆ ಏನು ಮಾಡಬೇಕಂತ ಅರ್ಥ ಆಗ್ತಿಲ್ಲ. ನಿಶ್ಚಿತ ಲೈಫ್ನಲ್ಲಿ ಮೊದಲ ಬಾರಿ ಮನೆಯಿಂದ ಇಷ್ಟು ದೂರ ಬಂದಿರೋದು. ಮನೆಯಲ್ಲಿದ್ದಾಗ ಯುವರಾಣಿ ಥರ ಲೈಫ್ ಲೀಡ್ ಮಾಡಿದ್ರಿಂದ ಅವಳು ದುಡ್ಡು ಖರ್ಚು ಮಾಡೋದೇ ಗೊತ್ತಿತ್ತೆ ವಿನಃ ಸಂಪಾದನೆ ಮಾಡೋದು ಗೊತ್ತಿರಲಿಲ್ಲ. ರವೀಂದ್ರ ಮತ್ತು ದಮಯಂತಿ ಅಂತ ಅವಳು ಖರ್ಚು ಮಾಡೋದನ್ನು ಮಾತ್ರ ಕಲಿಸಿದ್ರು, ಆದರೆ ಸಂಪಾದನೆ ಮಾಡೋದನ್ನು ಕಲಿಸಿರಲಿಲ್ಲ. ಹಾಗೆ ನಿಶ್ಚಿತ ತನ್ನ ಕಾಲ ಮೇಲೆ ತಾನು ಲೈಫ್ನಲ್ಲಿ ನಿಲ್ಲೋದಕ್ಕಾಗದೇ ಇರೋದಕ್ಕೆ ಕಾರಣ ಅವ್ರು ಎತ್ತವರು. ಅಷ್ಟೇ ಅಲ್ಲ, ಮಕ್ಕಳಿಗೆ ಖರ್ಚು ಮಾಡೋದನ್ನು ಕಲಿಸಿ ಸಂಪಾದನೆ ಮಾಡೋದನ್ನು ಕಲಿಸ್ತಿದ್ರೆ ಅವ್ರು ಹಾಳಾಗ್ತಾರೆ. ಅದರ ಫಲಿತಾಂಶ ಕೂಡ ತುಂಬ ಸೀರಿಯಸ್ ಆಗಿರುತ್ತೆ. ನಿಶ್ಚಿತ ತನ್ನ ಪರ್ಸ್ನಲ್ಲಿ ದುಡ್ಡನ್ನು ಎಣಿಸಿ ನೋಡಿದ್ಲು. ಅದು ತನಗೆ ಸಾಲೋದಿಲ್ಲ ಅಂತ ಅರ್ಥ ಆಯಿತು. ಕಣ್ಣಿಂದ ಕಣ್ಣೀರು ಹರಿದಿತ್ತು. ನಾನು ಕ್ರೆಡಿಟ್ ಕಾರ್ಡ್ ಬಳಸೋದಕ್ಕಾಗಲ್ಲ, ಬಳಸಿದ್ರೆ ನಾನು ಎಲ್ಲಿದ್ದೀನಿ ಅಂತ ಅವ್ರು ಪತ್ತೆ ಹಚ್ಚಿಬಿಡ್ತಾರೆ ಅಂತ ಮನಸ್ಸಲ್ಲಿ ಅಂದುಕೊಂಡು ತುಂಬ ಬೇಸರ ಪಟ್ಟಳು. ಇನ್ನು ಇಲ್ಲಿರಬಾರ್ದು, ಯಾವುದಾದ್ರೂ ಕಮ್ಮಿ ಬೆಲೆಯ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ಲು. ತನ್ನ ಚಿಕ್ಕ ವಯಸ್ಸಿನಲ್ಲಿ ತೈವಾನ್ಗೆ ಪ್ರವಾಸ ಬಂದಾಗ ಅಲ್ಲಿನ ಕೆಲವು ಜಾಗಗಳು ಅವಳಿಗೆ ಸ್ವಲ್ಪ ಪರಿಚಯ ಇತ್ತು. ಅದಕ್ಕೆ ತೈವಾನ್ಗೆ ಬರಬೇಕಂತ ಡಿಸೈಡ್ ಮಾಡಿದ್ದು. ತೈವಾನ್ನಲ್ಲಿ ಅವಳ ಪರಿಸ್ಥಿತಿ ಹೀಗಿದೆ ಅಂತ ಅರ್ಥ. ಕೊನೆಗೆ ತನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಟೆಲ್ ರೂಮಿಂದ ಚೆಕ್ಔಟ್ ಮಾಡಿದ್ಲು. ಊರೆಲ್ಲ ಅಲ್ಲಿದ್ರು ಅವಳ ಬಡ್ಜೆಟ್ಗೆ ತಕ್ಕ ಹಾಗೆ ಒಂದು ಅಪಾರ್ಟ್ಮೆಂಟ್ ಕೂಡ ಸಿಗಲಿಲ್ಲ. ಅವಳ ಡ್ರೆಸ್ ಪೂರ್ತಿ ಕೊಳಕಾಗಿ ಬೆವರಿನಿಂದ ನೆಂದು ಹೋಗಿತ್ತು. ಕಣ್ಣು ಕತ್ತಲೆ ಬರ್ತಿತ್ತು. ಅವತ್ತು ಬೆಳಗ್ಗಿನಿಂದ ಸಿಟಿ ಪೂರ್ತಿ ಅಲ್ದಿದ್ದರಿಂದ ಅವಳಲ್ಲಿ ಶಕ್ತಿ ಪೂರ್ತಿ ಖಾಲಿಯಾಗಿತ್ತು. ರೋಡ್ ಕ್ರಾಸ್ ಮಾಡ್ಬೇಕಂದ್ಕೊಂಡ್ಲು. ಬ್ಯಾಗ್ ತೊಗೊಂಡು ಸುಸ್ತಾಗಿ ಫುಟ್ಪಾತ್ನಿಂದ ರೋಡ್ ಮೇಲೆ ಬಂದಳು. ಸ್ವಲ್ಪ ತಲೆ ತಿರುಗಿದು ಹಾಕಿದ್ದರಿಂದ ಅವಳ ಕಡೆ ವೇಗವಾಗಿ ಬರ್ತಿದ್ದ ಕಾರನ್ನು ಅವಳು ಗಮನಿಸಲಿಲ್ಲ. ಆ ಕಾರ್ನಲ್ಲಿದ್ದವನು ಬ್ರೇಕ್ ಆಗ್ತಾ ಕಿಚ್ ಅನ್ನೋ ಸೌಂಡ್ನೊಂದಿಗೆ ಕಾರ್ ತನ್ನ ಕಡೆ ಬರ್ತಿದೆ ಅಂತ ನಿಶ್ಚಿತ ಅರ್ಥ ಆಗಿ ಆ ಕಾರ್ ಕಡೆ ತಲೆ ತಿರುಗಿಸಿ ನೋಡೋ ಭಯದಿಂದ ಅಮ್ಮ ಅಂತ ಕಿರ್ಚಿದ್ಲು. ಆದರೆ ಏನು ಪ್ರಯೋಜನ, ಅಷ್ಟರಲ್ಲಿ ಕಾರ್ ಡಿಕ್ಕಿ ಅವಳು ಹೊಡೆದಿತ್ತು. ಅವಳಿಗೆ ಒಂದು ಸಣ್ಣ ಅಪಘಾತ ಆಯಿತು. ವೇಗವಾಗಿ ಬಂದು ಆ ಕಾರ್ ಅವಳ ದೇಹವನ್ನು ಜಸ್ಟ್ ಹಾಕ್ತಷ್ಟೇ. ಅದಕ್ಕೆ ದೊಡ್ಡದಾಗಿ ಗಾಯಗಳೇನಾಗಲಿಲ್ಲ. ಆದರೆ ತುಂಬ ನಿಶಕ್ತಿಯಿಂದಿದ್ದರಿಂದ ನಿಶ್ಚಿತ ರೋಡ್ ಮೇಲೆ ಪ್ರಜ್ಞೆ ತಪ್ಪಿದ್ದು ಹೋದ್ಲು. ಆ ಕಾರ್ ಡ್ರೈವ್ ಮಾಡ್ತಿದ್ದದ್ದು ವಿಕ್ರಾಂತ್. ಏನೋ ಆಲೋಚನೆ ತನ್ನ ಶೆಡ್ಯೂಲ್ ಬಗ್ಗೆ ಯೋಚನೆ ಮಾಡ್ತಾ ಕಾರ್ ಡ್ರೈವ್ ಮಾಡ್ತಿದ್ದ. ಸಡನ್ನಾಗಿ ಅವಳು ಬಂದಿದ್ದರಿಂದ ಆ ಊಹಿಸಿದ ಘಟನೆ ನಡೀತು. ಬ್ರೇಕ್ ಹಾಕಿದ್ರೂ ಪ್ರಯೋಜನ ಆಗಲಿಲ್ಲ. ಅವಳು ರೋಡ್ ಮೇಲೆ ಬಿದ್ದ ತಕ್ಷಣ ಸುತ್ತಮುತ್ತ ಇದ್ದ ಜನರೆಲ್ಲ ಸುತ್ತಿ ಬರೆದ್ರು. ವಿಕ್ರಾಂತ್ ಶಾಕ್ನಲ್ಲಿ ಹಾಗೆ ಕಾರ್ನಲ್ಲಿ ಕೂತ್ಬಿಟ್ಟಿದ್ದ. ಒಂದು ಕ್ಷಣ ನಂತರ ಪ್ರಜ್ಞೆಗೆ ಬಂದು ಕಾರಿನ ಡೋರ್ ಓಪನ್ ಮಾಡಿ ಹೊರಗೆ ಬಂದ. ಅಯ್ಯೋ ದೇವ್ರೆ, ನಾನೇನು ಈ ಹುಡುಗಿನ ಕಾರ್ನಿಂದ ಗುದ್ದು ಸಾಯಿಸ್ಬಿಟ್ನಾ ಅಂತ ತನ್ನ ಮನಸ್ಸಿನಲ್ಲಿ ಬೇರೆ ಬೇರೆ ಥರ ಭಯಪಡ್ತಾ ನಿಶ್ಚಿತ ಹತ್ರ ಹೋಗಿ ಮೊಣಕಾಲು ಊರು ಕೂತ. ಅವಳ ಕೈಯನ್ನು ತನ್ನ ಕೈ ತೊಗೊಂಡು ನಾಡಿ ಮಿಡಿತ ಚೆಕ್ ಮಾಡಿದೆ. ಇನ್ನೂ ಅವಳು ನಾಡಿ ಮಿಡಿತಾ ಇತ್ತು. ಒಂದು ಹೇಳು ಬದುಕಿದಾಳೆ. ಅವಳ ದೇಹವನ್ನು ನೀಟಾಗಿ ಚೆಕ್ ಮಾಡ್ದೆ. ದೊಡ್ಡದಾಗಿ ಗಾಯಗಳೇನಾಗಿಲ್ಲ, ಆದರೆ ಪ್ರಜ್ಞೆ ಇಲ್ಲ ಅಷ್ಟೇ. ದೇವರೇ ಬದುಕಿಸ್ತೆ ಅಂದ್ಕೊಂಡ. ಅವಳು ಬದುಕಿದಾಳೆ ಅನ್ನೋ ವಿಷಯ ಅವನೇ ನಿಟ್ಟುಸಿರು ಬಿಡುವಂತ ಮಾಡ್ತು. ತಕ್ಷಣ ಅವಳನ್ನ ತನ್ನ ಕೈಗಳಲ್ಲಿ ಎತ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋದ. ನಿಶ್ಚಿತ ಮತ್ತು ವಿಕ್ರಾಂತ್ ಮುಖ ನೋಡಲಿದ್ದವರು ಇವರಿಬ್ಬರಿಗೂ ಮುಂಚೆ ಪರಿಚಯ ಇರಬೇಕು ಅಂದ್ಕೊಂಡ್ರು. ಅದಕ್ಕೆ ಭಾರತೀಯರ ಮುಖಗಳು ಆ ತೈವಾನ್ ಜನರ ಮುಖಗಳಿಗಿಂತ ತುಂಬ ವಿಭಿನ್ನವಾಗಿರುತ್ತಲ್ಲ, ಹಾಗಾಗಿ ರೈತ ಅಂದ್ಕೊಂಡು ಹೊರಟೋದ್ರು. ವಿಕ್ರಾಂತ್ ನಿಶ್ಚಿತಾಳನ್ನ ಕಾರಿನ ಹಿಂದಿನ ಸೀಟ್ನಲ್ಲಿ ಕೂರಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋದರು. ICUಯಲ್ಲಿ ಸರ್, ನಿಮಗೆ ಈ ಹುಡುಗಿಗೆ ಏನು ಸಂಬಂಧ ಅಂತ ಕೇಳಿದ್ರು ನರ್ಸ್. ವಿಕ್ರಾಂತ್ಗೆ ಏನು ಉತ್ತರ ಕೊಡಬೇಕು ಅರ್ಥ ಆಗಲಿಲ್ಲ. ಆ ಹುಡುಗಿ ಹೆಸರೇನು ಆ ನರ್ಸ್ ಮತ್ತೆ ಕೇಳಿದ್ರು. ನನಗೆ ಅವಳು ಯಾರು ಅಂತ ನಿಜವಾಗಿಯೂ ಗೊತ್ತಿಲ್ಲಮ್ಮ, ಯಾವಾಗಲೂ ಒಂದು ಸಲ ಮುಖ ಪರಿಚಯ ಇತ್ತಷ್ಟೇ ಅಂತ ಉತ್ತರ ಕೊಟ್ಟ ವಿಕ್ರಾಂತ್. ಓಹ್ ಹೌದಾ, ಪರವಾಗಿಲ್ಲ. ಆ ಹುಡುಗಿಗೆ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಪ್ರಜ್ಞೆ ಬರುತ್ತೆ, ಆಮೇಲೆ ಗೊತ್ತಾಗುತ್ತೆ ಬಿಡಿ ಅಂದ್ಲು ಆ ನರ್ಸ್. ಥ್ಯಾಂಕ್ಸ್ ಅಂತ ಖುಷಿಯಿಂದ ಹೇಳ್ದ ವಿಕ್ರಾಂತ್. ಆ ನರ್ಸ್ ಒಂದು ಸಣ್ಣ ಗುಣಕ್ಕಲ್ಲಿಂದ ಹೊರಟೋದ್ಲು. ಆ ನರ್ಸ್ ಹೋದ್ಮೇಲೆ ನಿಶ್ಚಿತ ಮಲಗಿದ್ದ ಬೆಡ್ ಹತ್ರ ಹೋಗಿ ಅವಳನ್ನೇ ನೋಡ್ತಾ ನಿಂತುಬಿಟ್ಟ ವಿಕ್ರಾಂತ್. ಎಷ್ಟು ಚೆನ್ನಾಗಿದ್ದಾಳೆ ಈ ಹುಡುಗಿ, ಪಾಪ ಮುಖದ ಮೇಲೂ ಗಾಯಗಳಾಗಿವೆ ಅಂತ ತನ್ನ ಮನಸ್ಸಲ್ಲಿ ಅಂದ್ಕೊಂಡು ಬೇಸರ ಪಟ್ಟ ವಿಕ್ರಾಂತ್. ಡಾಕ್ಟರ್ ಆ ಗಾಯಗಳನ್ನ ಕ್ಲೀನ್ ಮಾಡಿ ಅವಳ ಕೈ ಕೊಟ್ಟು ಹಾಕಿದ್ರು. ಅವಳಿಗೆ ದೈಹಿಕ ಪರೀಕ್ಷೆ ಮಾಡಿ ಎಕ್ಸ್ರೇ CT ಸ್ಕ್ಯಾನ್ ಎಲ್ಲ ಮಾಡಬೇಕು ಅಂದರು. 90% ಅವಳಿಗೆ ಯಾವುದೇ ಮೂಳೆ ಮುರಿತ ಆಗಿರಲ್ಲ, ಅದೇ ಕನ್ಫರ್ಮೇಷನ್ಗಾಗಿ ಆ ಟೆಸ್ಟ್ ಮಾಡಬೇಕಂತ ಡಾಕ್ಟರ್ ವಿಕ್ರಾಂತ್ ತಿಳಿಸಿದ್ರು. ವಿಕ್ರಾಂತ್ ಆ ಹುಡುಗಿ ಕಡೆ ನೋಡ್ದ. ಸರಿಯಾಗಿ 18 ವರ್ಷ ಇರ್ಬೋದು ಅಂತ ಗೆಸ್ ಮಾಡ್ದ. ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾಳೆ, ಯಾವ ತಾಯಿ ಹೆತ್ತ ಮಗಳು ಅಂದ್ಕೊಂಡ ವಿಕ್ರಾಂತ್. 1 ಗಂಟೆ ನಂತರ ನಿಶ್ಚಿತ ಕಂಡುಬಿಟ್ಲು. ನಾನು ಇಲ್ಲಿದ್ದೀನಿ ಅಂತ ಮೆಲ್ಲನೆ ಮಾತಾಡೋದಕ್ಕೆ ಶುರು ಮಾಡಿದ್ಲು. ನಿಶ್ಚಿತಾಗಿ ಮೈಯೆಲ್ಲ ನೋವು ಗೊತ್ತಾಗ್ತಿದೆ. ಹಲ್ಲು ಕಚ್ಚ ನೋವನ್ನು ಅವಳ ಸುಕುಮಾರವಾದ ದೇಹ ಅನುಭವಿಸ್ತಿದ್ರೆ
ಸುಕುಮಾರ ಅಂದ ತಕ್ಷಣ ನಿಮ್ಗೆ ಡೌಟ್ ಬರ್ಬೋದು. ಆ ಇಟ್ಕೆಗಳನ್ನ ಹೊಡೆದದ್ದು, ಪಂಚ್ ಬ್ಯಾಗ್ಗಳನ್ನ ತೂತು ಮಾಡೋದು ನೆನಪಾಗಿರ್ಬೇಕಲ್ಲ. ರಾಣಿಯವ್ರು ಎಂಜಾಯ್ ಮಾಡಲಿ ಅಂತ ಟ್ರೈನವ್ರು ಮಾಡೋ ಸೆಟಪ್ ಅದು. ಮೈಕ್ ಟೈಸನ್ ಹೊಡೆದ್ರು ಹರಿಯೋದು ಪಂಚ್ ಬ್ಯಾಗ್, ಈ ಹುಡುಗಿ ಹೊಡೆದ್ರೆ ಹರಿದೋಗುತ್ತಾ ಏನು? ಪಾಪ ಅವಳು ತುಂಬ ಕೋಪದಲ್ಲಿದ್ದಾಳೆ ಅಂತ ಅವ್ರು ಆ ಟೆನ್ಷನ್ ಕಮ್ಮಿ ಮಾಡೋದಕ್ಕಾಗಿ ಮಾಡಿದ್ರು ಅಷ್ಟೇ. ಅವಳೇನು ಲೇಡಿ ಬ್ರೂಸ್ಲಿ ಅಲ್ಲ ಬಿಡಿ. ಬನ್ನಿ ಕತೆಗೆ ಹೋಗೋಣ. ತನ್ನ ದೇಹ ಏನಕ್ಕೆ ಇಷ್ಟು ನೋವಾಗ್ತಿದೆ ಅಂತ ಅವಳಿಗೆ ಅರ್ಥ ಆಗಲಿಲ್ಲ. ಆಗ ಮೆಲ್ಲನೆ ಅವಳಿಗೆ ಕಾರ್ ಡಿಕ್ಕಿ ಹೊಡೆದ ವಿಷಯ ನೆನಪಿಗೆ ಬಂತು. ಇಲ್ಲ ನಾನು ಸತ್ತೋದ್ನಾ? ಇಲ್ಲ ಸತ್ತೋಗಿದ್ರೆ ಈ ನೋವೇ ಗೊತ್ತಾಗ್ತಿತ್ತು ಅಂತ ತನ್ನ ಮನಸ್ಸಲ್ಲಿ ಅಂದ್ಕೊಂಡ್ಳು. ಮೇಡಮ್ ನೀವು ಕಂಡುಬಿಟ್ರಿ, ನಿಮ್ಗೆ ಪ್ರಜ್ಞೆ ಬಂತು ಅನ್ನೋ ಒಂದು ಮಧುರವಾದ ಧ್ವನಿ ಅವಳಿಗೆ ಕಿವಿಗೆ ಬಿತ್ತು. ಸ್ವಲ್ಪ ತಲೆ ತಿರುಗಿಸಿ ನೋಡಿದ್ಲು. ಅವಳು ಬೆಟ್ಟ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ವಿಕ್ರಾಂತ್. ಮೇಡಮ್ ನೀವು ಪ್ರಜ್ಞೆಗೆ ಬಂದು ಕಂಡುಬಿಟ್ಟಿದ್ದೀರಿ? ನಿಶ್ಚಿತ ತಲೆ ತಿರುಗಿಸಿ ನೋಡಿದ್ಲು ಯಾರು ಅಂತ. ಅವಳು ಬೆಟ್ಟ ಪಕ್ಕದಲ್ಲಿ ಕೂತಿದ್ದಾನೆ ವಿಕ್ರಾಂತ್. ನೋಡೋದಕ್ಕೆ ಸೂಪರ್ ಆಗಿರೋ 6 ಪ್ಯಾಕ್ ಫಿಟ್ ಪರ್ಸ್ನಾಲಿಟಿ ಥರ ಕಾಣಿಸ್ತಿದ್ದಾನೆ. ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ. ಕೆಂಪು ತುಟಿಗಳು ಹುಡುಗಿಯರ ಹೃದಯ ಕದಿಯೋ ಒಂದು ಸಣ್ಣ ನಗು ಅನಿಸುವಂಥ ಅಂದದ ಹುಡುಗಿಯರ ಕನಸಲ್ಲಿ ಬರೋ ರಾಜಕುಮಾರನ ಇಲ್ಲ ರೆಕ್ಕೆ ಕುದುರೆ ಮೇಲೆ ಬಂದು ಹುಡುಗಿಯ ಕೈ ಹಿಡಿಯೋ ಚಂದ ಮಾಮನ ಇವನು ಅನ್ನೋ ಫೀಲಿಂಗ್ ಬಂತು. ಅಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದ ವಿಕ್ರಾಂತ್ ಮುಖವನ್ನೇ ನೋಡ್ತಾ ಸ್ಟನ್ ಆಗಿಬಿಟ್ಲು. ಆಮೇಲೆ ಪ್ರಜ್ಞೆಗೆ ಬಂದು ಯಾರಾಗಿರ್ಬೋದು ಇವನು ಅಂತ ಅವನನ್ನೇ ಶಾರ್ಪಾಗಿ ನೋಡೋದಕ್ಕೆ ಶುರು ಮಾಡಿದ್ಲು. ಯಾರು ನೀವು? ಸಣ್ಣ ಧ್ವನಿಯಲ್ಲಿ ಸ್ವಲ್ಪ ಬೆಡ್ ಮೇಲಿಂದ ಹೇಳೋದಕ್ಕೆ ಟ್ರೈ ಮಾಡ್ತಾ ಕೇಳಿದ್ಲು. ಗಾಯಗಳಾಗಿದ್ದರಿಂದ ಅವಳ ದೇಹ ಸಪೋರ್ಟ್ ಮಾಡ್ತಿಲ್ಲ. ಅವಳಿಗೆ ಮೈಯೆಲ್ಲ ನೋವಾಗಿತ್ತು. ಅವಳನ್ನ ನೋಡ್ತಾ ವಿಕ್ರಾಂತ್ ಮೆಲ್ಲನೆ ನಕ್ಕ. ಆ ನಗು ನನ್ನ ಹೃದಯ ಇವನಿಗೋಸ್ಕರ ಕರ್ಕೊ ಹೋಗೋ ಆಗಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು. ವಿಕ್ರಾಂತ್ ನಗ್ತಾ ಅವಳಿಗೆ ಉತ್ತರ ಕೊಡ್ತಿದ್ದಾನೆ. ನನ್ನ ವಿಕ್ರಾಂತ್ ಅಂತಾರೆ, ಆ ಕಾರಿನ ಓನರ್ ನಾನೇ ಅಂತ ಅವಳಿಗೆ ವಿಷಯ ತಿಳಿಸ್ತಾ. ಅಂದರೆ ನೀನೇನಾ ನನ್ನ ಈ ರೀತಿ ಗುದ್ದಿದ್ದು ಕಾರ್ನಿಂದ? ಅದು ಗೊತ್ತಿಲ್ಲದೆ ನಡೆದ ಅಪಘಾತ ಮೇಡಮ್. ನೀವು ರಸ್ತೆಗೆ ಅಡ್ಡ ಬಂದು ನಾನು ಕಾರ್ ಮೇಲೆ ಬಿದ್ದಿರಿ. ಬ್ರೇಕ್ ಹಾಕಿದ್ರೂ ಪ್ರಯೋಜನ ಆಗಲಿಲ್ಲ. ನಿಮ್ಮ ಪ್ರಾಣ ಅಂತೂ ಬ್ರೇಕ್ ಹಾಕಿ ಬದುಕಿಸೋದಕ್ಕೆ ಸಾಧ್ಯ ಆಯಿತು. ಆದರೆ ನಿಮಗೆ ಗಾಯಗಳಾಗದಾಗ ತಡೆಯೋದಕ್ಕೆ ನಾನು ನಿಂದಾಗಲಿಲ್ಲ, ಕ್ಷಮಿಸಿ. ನೋಡೋದಕ್ಕೆ ಇಷ್ಟೊಂದು ಚೆನ್ನಾಗಿದೆಯಾ? ಒಂದು ಹುಡುಗಿಗೆ ಅಪಘಾತ ಮಾಡಬಾರಂತ ಗೊತ್ತಿಲ್ವಾ ನಿನಗೆ? ಇಷ್ಟೊಂದು ಹ್ಯಾಂಡ್ಸಮ್ ಆಗಿಕೊಟ್ಟು ಒಂದು ಹುಡುಗಿನ ಸಾಯಿಸ್ಬೇಕಂತ ಹೇಗೆ ಅನ್ನಿಸ್ತು ನಿನಗೆ? ಮೇಡಮ್ ನೀವು ಅಂದ್ಕೊಂಡ ಹಾಗೆ ನಾನು ಅಷ್ಟೊಂದು ಕೆಟ್ಟವನಲ್ಲ. ನಿಮ್ಮನ್ನು ನನ್ನ ಜವಾಬ್ದಾರಿ ಅಂತ ಈ ಆಸ್ಪತ್ರೆಗೆ ಸೇರಿಸಿದ್ದೀನಿ. ಅದನ್ನು ನೆನಪಿನಲ್ಲಿಟ್ಕೊಳ್ಳಿ. ಸರಿ ಬಿಡು, ಅಪಘಾತ ಮಾಡಿದೆಯಲ್ಲ, ಈ ಮಾತ್ರ ಮಾಡದೇ ಇರ್ತೀಯಾ? ಅದು ಸರಿ, ನನ್ನ ವಸ್ತುಗಳಲ್ಲಿ ಅಂತ ಸ್ವಲ್ಪ ಗಟ್ಟಿಯಾಗಿ ಕೇಳಿದ್ಲು. ನೀವು ಗಾಬರಿ ಆಗಿಬಿಡಿ, ನಿಮ್ಮ ವಸ್ತುಗಳೆಲ್ಲ ನನ್ನ ಹತ್ರ ಇವೆ. ಹಾಂ ಅದೇನೇ ನನಗೆ ಗೊತ್ತಿಲ್ಲ. ನನ್ನ ಬ್ಯಾಗ್ ನನಗೆ ಬೇಕು. ಅದಿಲ್ಲದಿದ್ದರೆ ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಕ್ರಾಂತ್ ಹತ್ರ ಹೇಳ್ತಾ ಹೇಳೋದು ಶುರು ಮಾಡಿದ್ಲು. ಮೇಡಮ್ ಏನಕ್ಕೆ ಕಳ್ತಿದ್ರಿ? ನೀವು ಹೀಗತ್ರೆ ನಾನು ನಿಮ್ಗೇನೋ ಮಾಡಿದ್ದೀನಿ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಹಾಗಳ್ಬೇಡಿ, ಚೆನ್ನಾಗಿರಲ್ಲ. ನಿಮ್ಮ ಬ್ಯಾಗ್ ಎಲ್ಲೂ ಹೋಗಿಲ್ಲ, ನನ್ನ ಹತ್ರ ಇದೆ. ನೀವು ಆರಾಮಾಗಿ ಮಲಗಿ. ನನ್ನ ದುಡ್ಡೆಲ್ಲ ಆ ಬ್ಯಾಗ್ನಲ್ಲೇ ಇವೆ ಅಂತ ಅಳೋದನ್ನು ಕಂಟಿನ್ಯೂ ಮಾಡಿದ್ಲು ನಿಶ್ಚಿತ. ಎಲ್ಲ ಜಾಗ್ರತೆಯಾಗಿ ನನ್ನ ಹತ್ರ ಇದೆ ಅಂತ ಹೇಳಿದ್ರು ಈಗ ಅಳ್ತಿದ್ದೀರಲ್ಲ. ನೀವು ಅಳೋದ್ರಿಂದ ಪಕ್ಕದಲ್ಲಿರೋ ಪೇಷಂಟ್ಸ್ಗೆ ಕೂಡ ಡಿಸ್ಟರ್ಬ್ ಆಗ್ತಿದೆ. ಒಂದು ಕೆಲಸ ಮಾಡಿ, ನೀವು ಫೋನ್ ಕೊಡಿ, ನಿಮ್ಮ ಪೇರೆಂಟ್ಸ್ ಕಾಲ್ ಮಾಡೋಣ ಅಂತ ಯಾವಾಗ ವಿಕ್ರಾಂತ್ ಅನ್ನೋ ಮರುಕ್ಷಣ ಅವಳು ಅಳೋದನ್ನ ಸ್ಟಾಪ್ ಮಾಡಿದ್ಲು. ಸೈಲೆಂಟ್. ಒಂದು ಕಲ್ಲಿನ ಥರ, ಐಸ್ ಬಾಕ್ಸ್ನಲ್ಲಿ ಫ್ರೀಸ್ ಆಗಿರೋ ನೀರಿನ ಥರ ಆಗಿಬಿಟ್ಲು. ನಿಮ್ಮ ಫೋನ್ ಕೊಡಿ, ನಿಮ್ಮ ಪೇರೆಂಟ್ಸ್ ಕಾಲ್ ಮಾಡಿ, ಅವರು ಬಂದ ತಕ್ಷಣ ನಿಮ್ಮನ್ನು ಅವ್ರಿಗೆ ಒಪ್ಪಿಸ್ತೀನಿ ಅಂತ ಅವಳಿಗೆ ಎಕ್ಸ್ಪ್ಲೈನ್ ಮಾಡ್ದೆ ವಿಕ್ರಾಂತ್ ಹೇಳಿದ ಮಾತಿಗೆ ನಿಶ್ಚಿತ ನನಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥೆ ಅಂತ ಪಕ್ಕ ಸುಳ್ಳು ಹೇಳ್ಬಿಟ್ಲು. ಏನು ಮಾಡ್ತಾಳೆ ಪಾಪ, ತನ್ನ ಪೇರೆಂಟ್ಸ್ ಗೊತ್ತಾದರೆ ತನಗೆ ಇಷ್ಟೇ ಅಲ್ಲಿ ಮದುವೆ ಮಾಡ್ತಾರೆ ಅನ್ನೋ ಭಯ. ಏನು ನೀವು ಹೇಳ್ತಿರೋದು ಅಂತ ತನ್ನ ಹುಬ್ಬುಗಳ ಮಧ್ಯೆ ಕೈ ಇಟ್ಕೊಂಡು ಆಶ್ಚರ್ಯದಿಂದ ಕೇಳ್ದ. 24 ಗಂಟೆ ಇವಳನ್ನ ಇಟ್ಕೊಂಡು ಏನು ಮಾಡೋದು ಅನ್ನೋ ಆಲೋಚನೆ ಅವಳ ಮಾತು ಕೇಳಿದ ತಕ್ಷಣ ಅವನ ಮನಸ್ಸಲ್ಲಿ ಬಂತು. ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡ್ದ. ಹೌದು, ನಾನು ಅನಾಥೆ ಅಂತ ಹೇಳಿದ್ದಾನೆ ಯಾರು ಅಂತ ವಿಕ್ರಾಂತ್ಗೆ ಗೊತ್ತಾಗದಾಗ ಜಾಗ್ರತೆ ವಹಿಸಿದ್ಲು. ಆಮೇಲೆ ICU ರೂಮ್ ನರ್ಸ್ ಬಂದು ನಿಶ್ಚಿತಾಗಿ ಟೆಸ್ಟ್ ಮಾಡಬೇಕಂತ ಹೇಳಿದ್ಲು. ಕೆಲವು ಗಂಟೆಗಳ ನಂತರ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಬಂದವು. ಎಲ್ಲದರಲ್ಲೂ ನಾರ್ಮಲ್ ಅಂತಲೇ ಇತ್ತು. ನೀವು ಡಿಸ್ಚಾರ್ಜ್ ಆಗಬಹುದು ಅಂತ ಡಾಕ್ಟರ್ ಹೇಳಿದ್ರು. ನಿಶ್ಚಿತ ಜೊತೆ ವಿಕ್ರಾಂತ್ ಆಸ್ಪತ್ರೆಯಿಂದ ಹೊರಗೆ ಬಂದು ಹೀಗಂದ. ನಾನು ನಿಮ್ಮ ಆಸ್ಪತ್ರೆ ಬಿಲ್ಸ್ ಎಲ್ಲ ಪೇ ಮಾಡಿದ್ದೀನಿ. ನಿಮಗಿನ್ನೂ ನಾನು ಏನು ಮಾಡಬೇಕಿಲ್ಲ ಅನಿಸುತ್ತೆ, ಬಾಯ್ ಅಂತ ಹೇಳಿ ವಿಕ್ರಾಂತ್ ಹೊಡೋದಕ್ಕೆ ಹೋದರೆ ಅವ್ರ ಹಿಂದೆ ನಿಶ್ಚಿತ ಅಳ್ತಾ, ನನ್ನ ಬ್ಯಾಗ್, ಅದರಲ್ಲಿರೋ ನನ್ನ ದುಡ್ಡು, ನನ್ನ ಬಟ್ಟೆಗಳು ನಿನ್ನ ಹತ್ರವೇ ಇವೆ ಅಂದರೆ ಎಲ್ಲಿಯವು ಅಂದ್ಲು ನಿಶ್ಚಿತ. ನೀನು ಸ್ವಲ್ಪ ಕೂಲಾಗಲಿ ಅಂತ ಆಗ ಹೇಳಿದೆ. ನಿಜ ಹೇಳಬೇಕಾದ್ರೆ ನಿನ್ನ ವಸ್ತುಗಳು ಯಾವು ನನ್ನ ಹತ್ರ ಇಲ್ಲ ಅಂತ ನೇರವಾಗಿ ಹೇಳ್ಬಿಟ್ಟ ವಿಕ್ರಾಂತ್. ಇವತ್ತು ನನ್ನ ಹತ್ರ ಒಂದು ಕಾಸು ಇಲ್ಲ. ನಾನು ಎಲ್ಲಿ ಬದುಕಬೇಕು, ಎಲ್ಲಿರಬೇಕು ಮಿಸ್? ಈಗ ಅದು ನನ್ನ ಪ್ರಾಬ್ಲಮ್ ಅಲ್ಲ ಅಂತ ಹೇಳಿ ಅವಳಿಂದ ದೂರ ನಡ್ಕೊಂಡು ಹೊರಟೋದ ವಿಕ್ರಾಂತ್. ನಾನು ನನ್ನ ಬ್ಯಾಗ್ ಕಳ್ಕೊಂಡಿದ್ದು ನಿನ್ನಿಂದಲೇ. ನೀನು ಅದಕ್ಕೆ ತಕ್ಕ ದುಡ್ಡು ಕೊಟ್ಟರೆ ನಿನ್ನ ನಾನು ಬಿಡೋದು ಅಂತ ವಿಕ್ರಾಂತ್ ಹಿಂದೆ ಬಿಂದು ನಿಶ್ಚಿತ. ವಿಕ್ರಾಂತ್ ವಾಪಸ್ ತಿರುಗಿ ನೋಡ್ತಾ, ನೀನು ಆಸ್ಪತ್ರೆ ಬಿಲ್ಸ್ ಪೂರ್ತಿ ಪೇ ಮಾಡಿದ್ದೀನಿ, ಇನ್ನೂ ಏನು ಮಾಡಬೇಕು ಅಂತ ಬೇರೆ ಮೀನಿಂಗ್ ಬರೋ ಹಾಗೆ ಕೇಳ್ದ. ಏನು ನೀನು ಹೇಳ್ತಾ ಇರೋದು? ಮುಕ್ತಲ ಎಕ್ಸ್ಪ್ರೆಷನ್ ಏನದು? ಯಾರೋ ಕಳ್ಳನ ನೋಡಿದಾಗ ನೋಡ್ತಿದ್ಯಾ?
ಕರೆಕ್ಟಾಗಿ ಹೇಳಿದೆ. ಅದೇ ನನ್ನ ಡೌಟ್. ನೀನೇ ಇವೆಲ್ಲ ಪ್ಲ್ಯಾನ್ ಮಾಡಿಲ್ಲ ಅಂತ ಏನು ಗ್ಯಾರಂಟಿ? ವಿಕ್ರಾಂತ್ ಆ ಮಾತು ಇಲ್ವೋ ಅವರಿಬ್ಬರ ಮಧ್ಯೆ ವಾತಾವರಣ ಬಿಸಿಯಾಯಿತು. ಅಷ್ಟರಲ್ಲೇ ಸಂಜೆ 6 ಗಂಟೆ ಆಗ್ತಿತ್ತು. ಕತ್ತಲಾಗ್ತಿತ್ತು. ಅಂದರೆ ಏನರ್ಥ? ನಿನ್ನ ಉದ್ದೇಶ ಏನು? ನೀನು ಕರೆಕ್ಟಾಗಿ ಕೇಳಿಸ್ಕೊಂಡೆ. ನನ್ನ ಹತ್ರ ದುಡ್ಡು ಕಿತ್ಕೊಳ್ಳೋಕೆ ನೀನೇ ನಾಟಕ ಆಡ್ತಿಲ್ಲ ಅಂತ ಏನು ಗ್ಯಾರಂಟಿ? ನಾನು ಯಾರು ಅಂತ ತಿಳಿದೇ ನೀನು ಹೀಗೆ ಮಾತಾಡ್ತಿದ್ಯಾ? ನಾನು ಯಾರು ಅಂತ ಗೊತ್ತಾದರೆ ಏನಾಗುತ್ತೆ? ಭೂಮಿ ಒಳಗಡೆ ಆಕಾಶ ನುಗ್ಗಿಬಿಡುತ್ತಾ? ಇಲ್ಲ ಮೋಡಗಳ ಒಳಗಡೆ ಸಮುದ್ರ ಒಟ್ಟು ಹೋಗುತ್ತವಾ? ಏನು ಮಾತಾಡ್ತಿದ್ಯಾ ನೀನು ಅಂತ ವಿಕ್ರಾಂತ್ ಅಂದ ವ್ಯಂಗ್ಯವಾಗಿ. ನಾನು ಜೈಪುರ್ ಯುವರಾಣಿ ಅಂತ ಗಟ್ಟಿಯಾಗಿ ಕಿರ್ಚಿ ಹೇಳ್ಬೇಕು ಅಂದ್ಕೊಂಡ್ಳು. ಆದರೆ ಹೇಳೋದಕ್ಕಾಗಲಿಲ್ಲ. ಅದಕ್ಕೆ ಕಾರಣ ತನ್ನ ಅಪ್ಪ ಅಮ್ಮನ ಅವಳು ಈಗ ನೋಡೋದಕ್ಕೆ ಇಷ್ಟಪಡ್ತಿಲ್ಲ. ಅವಳ ಸೀಕ್ರೆಟ್ಸಿಗೆ ತುಂಬ ಮುಖ್ಯ. ಯುವರಾಣಿ ಅನ್ನೋ ಮಾತು ಅವಳು ತುಟಿ ಕೊನೆವರೆಗೂ ಬಂದು ನಿಂತು ಹೋಯಿತು. ಸರಿ, ಯಾವುದಾದ್ರೇನು, ನನ್ನ ಬ್ಯಾಗ್ನಲ್ಲಿ ಎಷ್ಟು ಕಳೆದುಕೊಂಡಿದ್ದೀನೋ ಆ ದುಡ್ಡನ್ನು ನಾನು ಕೊಟ್ಬಿಡು, ಹೊರಡು. ನನ್ನ ದಾರಿ ನಾನು ನೋಡ್ಕೊಳ್ತೀನಿ. ನೀನು ಸುಳ್ಳು ಹೇಳ್ತಿದ್ಯಾ? ನನ್ನ ಹತ್ರ ದುಡ್ಡು ಹೊಡೆಯೋಕ್ಕೆ ಹೀಗೆ ಮಾಡ್ತಿದ್ಯಾ? ನನ್ನ ನೋಡಿದ್ರೆ ನಿನಗೆ ಹಾಗನ್ನಿಸ್ತಿದ್ಯಾ? ಈ ಕಾಲದಲ್ಲಿ ಮುಖ ನೋಡಿ ಯಾರು ಎಂಥವ್ರು ಅಂತ ಹೇಳೋದು ಕಷ್ಟ ಮಿಸ್. ಹೇ ಮಿಸ್ಟರ್, ನಾನು ನೀನು ಅಂದ್ಕೊಂಡಾಗೆ ಕಳ್ಳಿ ಅಲ್ಲ. ಬೇಕಿದ್ದರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡ್ಕೊ ಅಂತ ನಾಲಿಗೆನ ಕಚ್ಕೊಂಡ್ಳು. ಹೇಯ್ ಹುಚ್ಚು ಬುದ್ಧಿ ನಿಶ್ಚಿತ, ಆ ತೈವಾನ್ ತಿಂಗು ಬುದ್ಧಿ ಸಿನಿಮಾ ಹೀರೋಯಿನ್ ಥರ ನೀನು ಮಾತಾಡ್ತಿದ್ಯಾ? ಅರ್ಥ ಆಗ್ತಿದೆಯಾ ಅಂತ ತನ್ನಂತಾನೆ ಬೈತ್ಕೊಂಡ್ಳು ನಿಶ್ಚಿತ. ಇದೇನು ಅನಾಥೆ ಅಂತಾಳೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಂತಾಳೆ, ಇದೇನೋ ವಿಚಿತ್ರ ಕೇಸ್ ಥರ ಇದೆಯಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ ವಿಕ್ರಾಂತ್. ಹಾಂ, ಏನು ಹೇಳೋದು ಕೇಳೋದು ಸ್ಟಾಪ್ ಮಾಡಿದೆ. ಏನೋ ಬ್ಯಾಕ್ಗ್ರೌಂಡ್ ಅಂದಲ್ಲ, ಏನದು ಅಂತ ಕೈ ಕಟ್ಕೊಂಡು ಅವಳು ಕಣ್ಣನ್ನೇ ನೋಡ್ತಾ ಕೇಳ್ದ ವಿಕ್ರಾಂತ್. ಮತ್ತು ವಿಕ್ರಾಂತ್ ಕೇಳಿದ ಮಾತಿಗೆ ನಿಶ್ಚಿತ ಏನು ಆನ್ಸರ್ ಮಾಡಿದ್ಲು ನೋಡೋಣ. ಅವನು ಮತ್ತೆ ಕೇಳ್ದ, ಏನು ಬ್ಯಾಕ್ಗ್ರೌಂಡ್ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ? ನಾನು ನಿನಗೆ ಆ ವಿಷಯಗಳನ್ನ ಹೇಳಬೇಕಾದ ಅಗತ್ಯ ಇಲ್ಲ. ನೀವು ಕೇಳಿದ್ರೆ ನಾನು ಹೇಳಲ್ಲ ಅಂದ್ಲು ನಿಶ್ಚಿತ. ಸರಿ, ಹಾಗಿದ್ರೆ ನಾನು ಹೊರಡ್ತಿದ್ದೀನಿ, ಬಾಯ್ ಅಂತ ಹೇಳಿ ಅಲ್ಲಿಂದ ತನ್ನ ಕಾರನ್ನು ಪಾರ್ಕ್ ಮಾಡಿದಂಥ ಕಡೆ ಹೊರಟು ಹೋದ ವಿಕ್ರಾಂತ್. ನಿಜಕ್ಕೂ ಇವನಿಗೆ ಹೃದಯನೇ ಇಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಲು ನಿಶ್ಚಿತ. ಹೀಗೆ ರಾತ್ರಿ ಟೈಮ್ ಒಂದು ಹುಡುಗಿನ ಒಂಟಿಯಾಗಿಬಿಟ್ಟು ಹೇಗೆ ಹೋಗ್ತಾ ಇದ್ದಾನೆ ಇವನು? ಇವತ್ತು ನನ್ನ ಬದುಕು ಫುಟ್ಪಾತ್ ಮೇಲಿನ ಯುವರಾಣಿ ಥರ ಬದುಕಬೇಕಿದ್ದ ನೀನು ಹೀಗಾಗ್ಬಿಟ್ಟೆ ನಿಶ್ಚಿತ. ಭಿಕ್ಷೆ ಬೇಡೋರಿಗಿಂತ ಕೀಳಾಗಾಗ್ಬಿಟ್ಟಿಯಲ್ಲೇ ಅಂತ ಮನಸ್ಸನ್ನು ತನ್ನನ್ನೇ ತಾನೇ ಬೈದ್ಕೊಂಡ್ಳು. ಏನೋ ಹೇಳಿ ವಿಕ್ರಾಂತನ ವಾಪಸ್ ಕರಿಬೇಕು ಅಂದ್ಕೊಳ್ಳು ನಿಶ್ಚಿತ. ಆದರೆ ಏನು ಮಾತಾಡೋದಕ್ಕಾಗಲಿಲ್ಲ. ಇವತ್ತು ಫುಟ್ಪಾತ್ ಮೇಲೆ ಮಲ್ಕೊಳ್ತೀಯಾ ಏನು? ಅವನ ಹಿಂದೆ ಹೋಗು, ಏನಾದರೂ ಹೆಲ್ಪ್ ಮಾಡ್ತಾನೇನೋ ಕೇಳವನನ್ನ ಅಂತ ಅವಳ ಮನಸ್ಸು ಅವಳಿಗೆ ಹೇಳ್ತು. ತಕ್ಷಣ ಸೈಲೆಂಟಾಗಿ ವಿಕ್ರಾಂತ್ ಹಿಂದೆ ನಡ್ಕೊಂಡು ಹೋದ್ಲು. ವಿಕ್ರಾಂತ್ ತನ್ನ ಕೇಸ್ನಿಂದ ಕಾರ್ ಅನ್ಲಾಕ್ ಮಾಡ್ದ. ಬೀಪ್ ಅಂತ ಸೌಂಡ್ ಬಂತು. ತನ್ನ ಕಾರ್ ಹತ್ರ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಿಂದೆ ಒಂದು ಹುಡುಗಿ ಬರ್ತಿರೋ ಹಾಗೆ ಅವನ ಮುಂದೆ ಆ ಹುಡುಗಿಯ ನೆರಳು ಕಾಣ್ತು. ತಕ್ಷಣ ವಾಪಸ್ ತಿರುಗಿದು ನೋಡಿದ್ರೆ ಅಲ್ಲಿ ನಿಶ್ಚಿತ ಇದ್ದಾಳೆ. ಯಾಕೆ ನನ್ನ ಫಾಲೋ ಮಾಡ್ತಿದ್ಯಾ ಕೇಳಿದ ವಿಕ್ರಾಂತ್ ತನ್ನ ಹುಬ್ಬು ಗಂಟಿಕ್ಕಿ ಅನುಮಾನದಿಂದ. ನಿಶ್ಚಿತ ತಲೆ ತಗ್ಗಿಸ್ಕೊಂಡ್ಳು. ನನಗೆ ಎಲ್ಲಿಗೆ ಹೋಗೋದಕ್ಕೂ ಜಾಗ ಇಲ್ಲ. ಹಾಗಿದ್ರೆ ನನ್ನನ್ನು ಏನು ಮಾಡು ಅಂತ ಅಂತಿದ್ಯಾ? ನನ್ನ ನಿಮ್ಮ ಮನೆ ಕರ್ಕೊಂಡು ಹೋಗ್ಬೋದಲ್ವಾ? ನನ್ನನ್ನು ನೀವೇ ದತ್ತು ತಗೊಳ್ಳಿ. ಏನಂದೆ? ನಾನು ನಿನ್ನನ್ನು ದತ್ತು ತಗೋಬೇಕಾ? ಏನು ಮಾತಾಡ್ತಿದ್ಯಾ? ನಾನು ಯಾರು ಅಂತ ಕೂಡ ನಿನಗೆ ಗೊತ್ತಿಲ್ಲ. ನಾನು ನಿನಗೇನಾದರೂ ಮಾಡಿದ್ರೂ ಕೇಳೋರಿಲ್ಲ. ನಾನು ನಿನ್ನನ್ನು ದತ್ತು ತಗೋಬೇಕಾ? ತಲೆ ನೆಟ್ಟವಾಗಿದ್ದೆ ಮಾತಾಡ್ತಿದ್ಯಾ ನೀನು? ನಾನು ಇಲ್ಲಿಗೆ ಮನಃಶಾಂತಿಗಾಗಿ ಪ್ರವಾಸ ಬಂದಿದ್ದೀನಿ. ನಾನು ಗೆಸ್ಟ್ ಹೌಸ್ನಲ್ಲಿದ್ದೀನಿ. ಅಷ್ಟಕ್ಕೂ ಮಹೇಶ್ ಅವ್ರ ಥರ ಮನುಷ್ಯರನ್ನು ಊರುಗಳನ್ನ ದತ್ತು ತೊಗೊಳ್ಳೋಷ್ಟು ದೊಡ್ಡವನಲ್ಲ ನಾನು. ನಿನ್ನ ದಾರಿ ನೀನು ನೋಡ್ಕೊ. ನೋಡಿದ್ರೆ ಚೆನ್ನಾಗಿ ಬದುಕೋದೋ ಗೊತ್ತಿರೋ ಥರ ಕಾಣಿಸ್ತಿದ್ಯಾ? ಹೋಗಿ ನಿನ್ನ ಕೆಲಸ ನೋಡ್ಕೊ. ನನ್ನ ಫಾಲೋ ಮಾಡಿಬಿಡಿ, ಹೋಗು. ಅಷ್ಟಕ್ಕೂ ನನ್ನ ಮನೆ ನಿನ್ನ ಥರದವ್ರಿಗೆ ಹಾಕಿ ಕಟ್ಟಿರೋ ಅನಾಥಾಶ್ರಮ ಅಲ್ಲ, ಹೋಗು ಅಂತ ಸ್ವಲ್ಪ ಕಠಿಣವಾಗಿ ಹೇಳಿದ ವಿಕ್ರಾಂತ್. ನಿಜವಾಗ್ಲೂ ಕತ್ತಲಾಗಿದ್ದರೆ ನನ್ನ ಹತ್ರ ದುಡ್ಡಿಲ್ಲ, ಎಲ್ಲಿಗೆ ಹೋಗ್ಬೇಕಂತ ಕೂಡ ಗೊತ್ತಿಲ್ಲ. ಅಂದವಾದ ಹುಡುಗಿ ನಾನು. ರಸ್ತೆ ಮೇಲೆ ಹೀಗೆ ಬಿಟ್ಟು ಹೋದರೆ ನನ್ನ ಪರಿಸ್ಥಿತಿ ಏನು ಅಂದ್ಲು ನಿಶ್ಚಿತ ದೀನವಾಗಿ. ಪಾದರಸ ಥರ ಇರೋ ಈ ಹುಡುಗಿ ನೋಡ್ತಿದ್ರೆ ಕರುಣೆ ಅನ್ನಿಸ್ತಿದೆ. ಅಮಾಯಕಿ ಥರ ಇದ್ದಾಳೆ. ರಾತ್ರಿ ಟೈಮ್ ಹೀಗೆ ಫುಟ್ಪಾತ್ ಮೇಲೆ ಮಲಗಿದ್ರೆ ಇನ್ಯಾರಾದರೂ ಏನಾದರೂ ಮಾಡಿದ್ರೆ ಏನು ಕತೆ? ಏನು ಮಾಡಬೇಕು ಅಂತ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಪಾಪ ಕರುಣೆ ಪಟ್ಟ ವಿಕ್ರಾಂತ್. ಒಂದು ವೇಳೆ ಈ ಹುಡುಗಿ ಸುಳ್ಳು ಹೇಳ್ತಾ ನನ್ನ ಹತ್ರ ದುಡ್ಡು ಹೊಡೆಯೋಕೆ ನೋಡ್ತಿದ್ದಾಳಾ ಅಂತ ಅವನ ಮನಸ್ಸಲ್ಲಿ ಇನ್ನೊಂದು ಆಲೋಚನೆ ಬಂತು. ಅರೆ ವಿಕ್ರಾಂತ್, ಸರಿಯಾಗಿ ಹುಡುಗಿಗೆ 18 ವರ್ಷದ ಹುಡುಗಿ ಅಷ್ಟೇ. ಒಂದು ವೇಳೆ ಏನಾದರೂ ತರಲೆ ಮಾಡಿದ್ರೆ ನಿನ್ನ ಕರಾಟೆ ಗೊತ್ತು ತಾನೇ? ಈ ಹುಡುಗಿಯನ್ನು ತುಂಬ ಈಸಿಯಾಗಿ ಹೊಡೆದು ಹಾಕ್ತೀಯ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ತನಗೆ ತಾನೇ ಹೇಳ್ಕೊಂಡ.
ಇದೆಲ್ಲ ಚೆನ್ನಾಗಿದೆ. ಒಂದು ವೇಳೆ ಯಾರಾದರೂ ನನ್ನನ್ನು ಈ ಹುಡುಗಿ ಜೊತೆ ಫೋಟೋ ತೆಗೆದ್ರೆ ಇನ್ನು ನನ್ನ ಸಿನಿಮಾ ಕೆರಿಯರ್ ಗಂಗೆ ಸೇರುತ್ತೆ. ರಿಸ್ಕ್ ತೊಗೊಳ್ಳೋದು ಏನಕ್ಕೆ, ಬೇಡ ಅಂತ ಹೇಳಿಬಿಡೋಣ ಅಂದ್ಕೊಂಡು ತನ್ನ ನಿರ್ಧಾರಕ್ಕೆ ಬಂದ. ನೋಡು ಮಿಸ್, ನಾನೀಗ ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಇನ್ನು ನಿನ್ನ ದಾರಿ ನೀನು ನೋಡ್ಕೊ ಅಂತ ಕಠಿಣವಾಗಿ ಕೊನೆಗೆ ಅವಳಿಗೆ ಬೇಡ ಅಂತ ಹೇಳಿಬಿಟ್ಟ ವಿಕ್ರಾಂತ್. ವಿಕ್ರಾಂತ್ ಒಬ್ಬ ದೊಡ್ಡ ಸಿನಿಮಾ ಹೀರೋ. ತನ್ನ ಜೊತೆ ತನ್ನ ಮನೆಯಲ್ಲಿ ಒಂದು ಹುಡುಗಿ ಇದ್ದಾಳೆ ಅಂತ ಗೊತ್ತಾದರೆ ಈ ಲೋಕ ಏನಂದ್ಕೊಳ್ಳುತ್ತೆ. ಆ ಭಯದಿಂದಲೇ ಅವಳಿಗೆ ಬೇಡ ಅಂತ ಕಠಿಣವಾಗಿ ಹೇಳ್ದ. ವಿಕ್ರಾಂತ್ ತನ್ನ ಕಾರ್ ಡೋರ್ ಓಪನ್ ಮಾಡ್ದ. ಕಾರ್ನೊಳಗೆ ಕೂರೋದಕ್ಕೆ ಹೋಗುವಾಗ ಅವನು ಊಹಿಸಿದ ಘಟನೆ ಒಂದು ನಡೀತು. ನಿಶ್ಚಿತ ತನ್ನ ಕೈಯಲ್ಲಿದ್ದ ಹ್ಯಾಂಡ್ ಕರ್ಚಿಫನ್ನು ವಿಕ್ರಾಂತ್ ಮೇಲೆ ಬಿಸಾಕಿ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಅಳುವಿಗೆ ಕಲ್ಲಿನಂತೆ ನಿಂತುಬಿಟ್ಟ ವಿಕ್ರಾಂತ್. ಏನು ಮಾಡಬೇಕು ಅಂತ ಕೂಡ ತೋಚಲಿಲ್ಲ. ಕಾರ್ ಪಾರ್ಕಿಂಗ್ನಲ್ಲಿದ್ದ ಕೆಲವು ಜನ ಅವಳು ಅಳ್ತಿರೋದನ್ನು ಗಮನಿಸಿ ವಿಕ್ರಾಂತ್ ಮತ್ತು ನಿಶ್ಚಿತ ಸುತ್ತಲೂ ಬಂದು ನಿಂತರು. ಇದೇನು ಇಷ್ಟೊಂದು ಸೀನ್ ಮಾಡಿಬಿಟ್ಲು, ಹೀಗೆ ಬಿಟ್ಟರೆ ನನಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ವಿಕ್ರಾಂತ್ ತಕ್ಷಣ ಅವಳ ಹತ್ರ ಹೋಗಿ ನಗುವ ಹಾಗೆ ಆ್ಯಕ್ಟ್ ಮಾಡ್ತಾ, ಮಾಡಿದ ಹಂಗಾಮ ಸಾಕು, ಇನ್ನು ಬಾ ಹೋಗೋಣ ಅಂತ ಸಣ್ಣ ಧ್ವನಿಯಲ್ಲಿ ಹೇಳ್ತಾ ಅವಳ ಹೆಗಲ ಮೇಲೆ ಕೈ ಹಾಕಿ ತನ್ನ ಕಾರ್ ಹತ್ರ ಕರ್ಕೊಂಡು ಹೋದ ವಿಕ್ರಾಂತ್. ಅತ್ತಿದ್ದು ಸಾಕು, ನಿಲ್ಲಿಸ್ತೀಯಾ ಇಲ್ವಾ ಈಗ, ನನ್ನ ಹೀಗೆ ಹೇಗೆ ಬಿಟ್ಟು ಹೋಗ್ತೀಯಾ ಅಂತ ಅಳೋದನ್ನು ನಿಲ್ಲಿಸ್ದೆ ಹಾಗೆ ಅಳ್ತಿದ್ದಾಳೆ. ಈಗ ಸ್ಟಾಪ್ ಮಾಡು, ಮನೆ ಕರ್ಕೊಂಡು ಹೋಗ್ತೀನಿ ಎಂದೇ ಅಲ್ವಾ, ಕಾರ್ನಲ್ಲಿ ಕೂತ್ಕೋ ಅಂತ ಕಾರ್ ಡೋರು ಓಪನ್ ಮಾಡಿ ಅವಳನ್ನ ಕಾರ್ನಲ್ಲಿ ಕೂರಿಸ್ದ. ನಿಶ್ಚಿತ ಅಳೋದನ್ನು ನಿಲ್ಲಿಸಿದ್ಲು. ಮುಖದಲ್ಲಿ ನಗು ಬಂತು. ವಿಕ್ರಾಂತ್ ಕಾರ್ನಲ್ಲಿ ಕೂತು ಗಟ್ಟಿಯಾಗಿ ನಿಟ್ಟುಸಿರು ಬಿಟ್ಟು ಅವಳ ಕಡೆ ತಿರುಗಿ, ನಿನ್ನ ಹೆಸರೇನು ಅಂದ. ನಮ್ರತಾ ಶಿರೋಡ್ಕರ್. ನಿಶ್ಚಿತ ತನ್ನ ನಿಜವಾದ ಹೆಸರು ಹೇಳೋದಕ್ಕೆ ಇಷ್ಟಪಡಲಿಲ್ಲ. ವಿಕ್ರಾಂತ್ ಅಂತ ಸುಳ್ಳು ಹೇಳಿದ್ಲು. ಏನು, ಮಹೇಶ್ ಅವ್ರಿಗೆ ವೈಫ್ ಆಗಬೇಕು ಅಂದ್ಕೊಂಡಿದ್ಯಾ ಏನು? ಹೌದು, ನಿಮಗೆ ಗೊತ್ತು. ಆ ಹೆಸರು ಕೇಳಿದ್ರೇ ಅರ್ಥ ಆಗಿಬಿಡುತ್ತೆ. ವಯಸ್ಸಿಗೆ ಬಂದು ಪ್ರತಿಯೊಂದು ಹುಡುಗಿ ಅವರನ್ನೇ ಮದುವೆ ಆಗಬೇಕಂತ ಅಂದ್ಕೊಳ್ತಾರೆ. ಆ ವಿಷಯದಲ್ಲಿ ನಮ್ಮೆಲ್ರಿಗೂ ಅವರು ಅನ್ಯಾಯ ಮಾಡ್ತಿದ್ದಾರೆ. ಮಹೇಶ್ ಅವರು ನಿಮಗೇನು ಅನ್ಯಾಯ ಮಾಡಿದ್ದಾರೆ? ಆ ಹೀರೋ ಅದೀಗ ಮ್ಯಾಟರ್ ಅಲ್ಲ. ನನಗೆ ಅವರೇನೂ ಅನ್ಯಾಯ ಮಾಡಿಲ್ಲ. ಅವ್ರ ಪಕ್ಕ ನಿಂತರೆ ನಮ್ಮ ಥರದವರೆಲ್ಲ ವೇಸ್ಟ್ ಅಷ್ಟೇ, ಅದಕ್ಕಿಂತ ಇನ್ಯಾರೂ ಅಲ್ಲ. ನಾಳೆ ಇದನ್ನು ಹೊಸದಾಗಿ ಪ್ರೆಸ್ ಮುಂದೆ ಹೇಳಿ ನನ್ನ ಮಾನ ತೆಗಿಬೇಡ. ಗುರುಗಳೇ, ಮಹೇಶ್ ಅವರೇ ನೋಡಿ, ಪ್ರತಿಯೊಂದು ಹುಡುಗಿ ಮನಸ್ಸಲ್ಲಿ ನೀವೇ ಇದ್ದೀರಾ. ನಿಮ್ಮ ವೈಫ್ ಪ್ಲೇಸ್ ಅವ್ರಿಗೆ ಬೇಕು ಅಂತ ಕಾಂಪಿಟೇಷನ್ ನಡೀತಿದೆ. ಇನ್ನು ನಮ್ಮ ಬೇಸರವನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ? ಯಾವ ಬೇಸರ? ನೀನು ಈ ರಾತ್ರಿಗೆ ಮಾತ್ರ ನಾನು ಮನೇಲಿರ್ಬೇಕು, ಅದಕ್ಕಿಂತ ಜಾಸ್ತಿ ಇರೋದಕ್ಕೆ ಬಿಡಲ್ಲ. ಅದೇ ನನ್ನ ಬೇಸರ, ಸರಿನಾ? ನಾಳೆ ಬೆಳಿಗ್ಗೆ ಆಗೋಷ್ಟರಲ್ಲಿ ನಿನ್ನ ದಾರಿ ನೀನು ನೋಡ್ಕೋಬೇಕು. ನೀನು ವಯಸ್ಸೆಷ್ಟು ಅಷ್ಟಕ್ಕೂ? 18. ನೀನು ಕಳ್ಳತನ ಮಾಡೋಳಲ್ಲ ತಾನೇ? ಚಿಕ್ಕ ಹುಡುಗಿ ನಾನು, ನನ್ನ ನಂಬಿ ಪ್ಲೀಸ್. ಎಲ್ಲಿಂದ ಇಲ್ಲಿಗೆ ಬಂದೆ? ಓಹೋ, ಆಗ್ರಾದಲ್ಲಿರೋ ಹುಡುಗಿಲಿ ತೈವಾನಲ್ಲಿ, ಅದು ನನ್ನ ಕಾರ್ನಲ್ಲಿ ಚೆನ್ನಾಗಿದೆ. ಅಲ್ಲೇನು ಮಾಡ್ತಿದ್ದೆ ನೀನು? ನಾನು ಹೇಳಬಾರ್ದು, ಅದೆಲ್ಲ ಸೀಕ್ರೆಟ್. ಸರಿ, ಇಲ್ಲಿಗೆ ಏನಕ್ಕೆ ಬಂದೆ ನೀನು? ಒಬ್ಬರನ್ನ ಮೀಟ್ ಮಾಡೋಕ್ಕೆ. ತೈವಾನಲ್ಲಿ ನನ್ನ ಚೈನಾ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಬಂದೆ. ನಿನ್ನ ಚೈನಾ ಫ್ರೆಂಡ್ ತೈವಾನಲ್ಲಿದ್ದಾಳಾ? ಅವಳನ್ನ ಮೀಟ್ ಮಾಡೋಕ್ಕೆ ನೀನು ತೈವಾನಿಗೆ ಬಂದಿದ್ದೀಯಾ? ಹಾಂ ಹೌದು. ಚೆನ್ನಾಗಿದೆ, ಆದರೆ ಎಲ್ಲೋ ಏನೋ ಲಿಂಕ್ ಮಿಸ್ ಆಗ್ತಾ ಇದೆ ಅಂತ ವಿಕ್ರಾಂತ್ ಅಂದ ಅನುಮಾನದಿಂದ. ನಿಶ್ಚಿತ ತಕ್ಷಣ ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಏಯ್, ಹಾಗೆ ಅಳ್ಬೇಡ, ನಂಗೆ ಕಿರಿಕಿರಿ ಆಗುತ್ತೆ. ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಅಲ್ವಾ ಅಂದ ವಿಕ್ರಾಂತ್. ತಕ್ಷಣ ಅಳೋದನ್ನು ಸ್ಟಾಪ್ ಮಾಡಿದ್ಲು. ಆದರೆ ನಿಶ್ಚಿತ ಖುಷಿ ಪಡಬೇಕೋ ಇಲ್ಲ ಬೇಸರ ಪಡಬೇಕೋ ತಿಳಿಯೋದು ಪರಿಸ್ಥಿತಿ ಅದು. ನಿಶ್ಚಿತ ಮನಸ್ಸಲ್ಲಿ ಒಂದು ಆಲೋಚನೆ ಬಂತು. ನಾನು ವಯಸ್ಸಿಗೆ ಬಂದಿರೋ ಹುಡುಗಿ, ಇವನು ಹ್ಯಾಂಡ್ಸಮ್ ಆಗಿರೋ ಹುಡುಗ. ಒಂದು ವೇಳೆ ನನ್ನ ಮೇಲೆ ಆಸೆಪಟ್ಟು ನನಗೇನಾದರೂ ಮಾಡಿದ್ರೆ ಹಾಗೆ ನಡೆಯಲ್ಲ. ಯಾಕಂದರೆ ಪಂಚ್ ಬ್ಯಾಗ್ಗೆ ತೂತು ಮಾಡಿರೋಳು ನಾನು. ಇವನು ನನ್ನ ತಂಟೆಗೆ ಬಂದರೆ ಆ ಪಂಚ್ ಬ್ಯಾಗ್ ಗತಿ ಇವನಿಗಾಗತ್ತೆ. ನಾನು ಲೇಡಿ ಬ್ರೂಸ್ಲಿ ಅಂತ ಇವನಿಗೆ ಗೊತ್ತಿಲ್ಲ ಅಲ್ವಾ, ಹಾ ಅಂತ ತನ್ನ ಮನಸ್ಸಿನಲ್ಲೇ ನಕ್ಕಿದ್ಲು ನಿಶ್ಚಿತ.